ನಮ್ಮ ಏನು ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಬಹಳ ಉತ್ತಮವಾದಂಥ ಆಡಳಿತ ಕೊಡ್ತಕ್ಕಂಥ ಒಬ್ಬ ಪ್ರಬುದ್ಧ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯವರ ಬಗ್ಗೆ ಏನು ನಮ್ಮ ರಾಜ್ಯಪಾಲರು ಘನವ್ಯಕ್ತಿ ರಾಜ್ಯಪಾಲರು ಇವತ್ತು ಯಾವುದೋ ಒಂದು BJPಗೆ ಮತ್ತು ಒಂದು JDSಗೆ ಕೈಗೊಂಬೆಯಾಗಿ ಕೆಲಸ ಮಾಡಿಕೊಂಡು ಇವತ್ತು ಅವರ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ ಅನ್ನ ನೇಮಕ ಮಾಡಿರೋದು ನಿಜವಾಗ್ಲೂ ಬಹಳ ದುರದೃಷ್ಟಕರ. ಯಾಕಂತ ಹೇಳಿದ್ರೆ ಕಳೆದ 2013ರಲ್ಲಿ ಒಬ್ಬ 5 ವರ್ಷ ಒಳ್ಳೆ ಉತ್ತಮ ಆಡಳಿತಗಾರ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಅನೇಕ ಬಡವರ ಪರ, ಶೋಷಿತರ ಪರ, ಅಹಿಂದ ವರ್ಗದ ಜನಾಂಗದ ಪರ, ಅನೇಕ ಎಲ್ಲ ದೀನ ದಲಿತರ ಪರವಾಗಿರ್ತಕ್ಕಂಥ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಇಲ್ಲದಂತ ಏನು ಈ BJP ಅವರು ಮತ್ತು JDS ಅವರು ಸೇರಿ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ಇವತ್ತು ಒಂದು ಘಟನೆ ನಡೀತಕ್ಕಂಥದ್ದು. ಇವತ್ತು ಅದು ಯಾವುದು ಇವತ್ತು ನಮ್ಮ 6.5 ಕೋಟಿ ಕನ್ನಡಿಗರು ಎಲ್ಲರೂ ಪರ ಸಿದ್ದರಾಮಯ್ಯ ಅವ್ರ ಜೊತೆ ಇರ್ತಾರೆ. ಇವತ್ತು ಅವ್ರನ್ನ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಲಿಕ್ಕೆ ಆಗೋದಿಲ್ಲ. ಇವತ್ತು ನಮ್ಮ ಆನೇಕಲ್ ತಾಲೂಕಿನ ಅನೇಕ ಲೀಡರ್ಗಳು, ಪದಾಧಿಕಾರಿಗಳು ಈ ಒಂದು ಸ್ವಾತಂತ್ರ್ಯ ಫ್ರೀಡಂ ಪಾರ್ಕ್ಗೆ ಬಂದು ಇವತ್ತು ರಾಜ್ಯಪಾಲರ ವಿರುದ್ಧ ಏನು ಸಂವಿಧಾನ ರಕ್ಷಣೆ ಮಾಡ್ತಕ್ಕಂಥ ರಾಜ್ಯಪಾಲರು ಇವತ್ತು ಸಂವಿಧಾನ ವಿರೋಧಿಯಾಗಿ ಕೆಲಸ ಮಾಡ್ತಕ್ಕಂಥ ರಾಜ್ಯಪಾಲರ ವಿರುದ್ಧವಾಗಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಶಿವಣ್ಣವರು ಮತ್ತು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ನಮ್ಮ ಲಿಂಗಣ್ಣವರು, KPCC ಸದಸ್ಯರಾದಂಥ ನಮ್ಮ ಸೀನಣ್ಣವರು, ನಮ್ಮ ಶ್ರೀಧರ್ ಸಾರು, ಎಲ್ಲ ನಮ್ಮ ಸ್ನೇಹ ಬಳಗದವರು ಬಂದು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ. ಇವತ್ತು ಸಾಂಕೇತಿಕವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಮೇಲೆ ಏನಾದ್ರೆ ಪ್ರತಿ ತಾಲೂಕುಗಳಲ್ಲಿ ನಾವು ಉಗ್ರವಾದ ಪ್ರತಿಭಟನೆ ಮಾಡಲಿಕ್ಕೂ ನಾವು ಸಿದ್ಧರಾಗಿರ್ತೀವಂತ ಇವತ್ತು ರಾಜ್ಯಪಾಲರಿಗೆ ಸಂದೇಶವನ್ನು ಕೊಡ್ತಾ ಇದ್ದೀವಿ. ಇವತ್ತು ಸಂವಿಧಾನ ಪರವಂಥ ಕೆಲಸವನ್ನು ನಮ್ಮ ಜನಪ್ರಿಯ ನಾಯಕರು ಸಿದ್ದರಾಮಯ್ಯ ಸಾಹೇಬರು ಕೆಲಸ ಮಾಡ್ತಾವ್ರೆ. ಅನೇಕ ಕೊಡುಗೆಗಳನ್ನ ಕೊಡ್ತಾ ಇದ್ದಾರೆ, ಬಡವರ ಪರದಂಥ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಸುಮ್ಮನೆ ಈ BJP ನಾಯಕರು, JDS ನಾಯಕರು ಹುನ್ನಾರ ಮಾಡಿ ಅವ್ರನ್ನ ಕೆಳಗಿಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದು ಸಾಧ್ಯವಿಲ್ಲ. ಇಡೀ ಕನ್ನಡಿಗರು 6.5 ಕೋಟಿ ಕನ್ನಡಿಗರು ಸಿದ್ದರಾಮಯ್ಯ ಪರವಾಗಿರ್ತಾರಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಜಯನಗರ ಬ್ಲಾಕ್ ಪ್ರೆಸಿಡೆಂಟ್ ಓಕೆ ಮಾತಾಡಿ ಸರ್. ಇವತ್ತಿನ ಒಂದು ಪ್ರತಿಭಟನೆ ಇದು ಸಿದ್ದರಾಮಯ್ಯನ ಪರವಾಗಿ ದಿನ ನಡೀತದೆ. ಒಂದಿನ ಈ ಕರ್ನಾಟಕದ ಇತಿಹಾಸದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನೇನಾದರೂ ಹೊಂದಿದ್ರೆ ಅದು ಸಿದ್ದರಾಮಯ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ರಾಜ್ಯಪಾಲರು ದುರುಪಯೋಗ ಮಾಡಿಸ್ಕೊಂಡು ಅದೆಲ್ಲ ಕುತಂತ್ರ HD ಕುಮಾರಸ್ವಾಮಿ, ಈ ದೇವೇಗೌಡರು ವಂಚನೆ ಅವರು ಈಗ ಮೊನ್ನೆ ಕಳೆದ MP ಎಲೆಕ್ಷನಲ್ಲಿ ಮಾರಾಟ ಮಾಡಿಬಿಟ್ಟಿದ್ದಾರೆ JDSನ 10,000 ಕೋಟಿಗೆ ಮೋದಿ. ಆ ಥರದಲ್ಲಿ ಇವರು ಆದ್ದರಿಂದ ಏನೂ ಆಗೋದಿಲ್ಲ. ಸಿದ್ದರಾಮಯ್ಯ ಒಳ್ಳೆಯದಾಗುತ್ತೆ. ಇಡೀ ಕರ್ನಾಟಕ ಜನ ಅವರು ಬೆಂಬಲಕ್ಕೆ ನಿಂತಿದ್ದಾರೆ. ಅವ್ರಿಗೆ ಒಳ್ಳೆಯದಾಗುತ್ತೆ. ನಮಗೆ ಒಳ್ಳೆ ಮೆಸೇಜ್ ಬರ್ತದೆ. ಒಳ್ಳೆ ಇದರಲ್ಲಿ ಏನು ಅವ್ರಿಗೆ ಗೊತ್ತಿರಲಿಲ್ಲ ರಾಜ್ಯಪಾಲರಿಗೆ ಏನೋ ಈ ಥರ ಒಂದು ನೋಟಿಸ್ ಕೊಡಬೇಕಂತ. ಇದು ಕುಮಾರಸ್ವಾಮಿ ಅವರು ಹೋಗಿ ಅಮಿತ್ ಶಾಗೆ ಮತ್ತು ಮೋದಿಯವರಿಗೆ ತಲೆ ತಿಂದು ಇದನ್ನು ಮಾಡಿದ್ದಾರೆ. ಇದರಿಂದ ಒಳ್ಳೆಯದಾಗುತ್ತೆ ಅಂತ ಯಾವುದೇ ಕಾರಣಕ್ಕೆ ಅವರು ರಾಜೀನಾಮೆ ಕೊಡುವ ಪ್ರಶ್ನೆಯೇ ಇಲ್ಲ. ಯಾಕೆಂದರೆ ಒಂದು ಜನಪ್ರಿಯ ಮುಖ್ಯಮಂತ್ರಿ ಕರ್ನಾಟಕದಲ್ಲಿದ್ದರೆ ಕಾಂಗ್ರೆಸ್ ಪಕ್ಷದ ಅದು ಸಿದ್ದರಾಮಯ್ಯನೇ ಅಂತ ಹೇಳೋಕ್ಕೆ ಬಯಸ್ತೀನಿ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ನಮಗೆ ಕಾನೂನಿನಲ್ಲಿ ನಂಬಿಕೆ ಇದೆ, ಕಾನೂನಿನಲ್ಲಿ ಎಲ್ಲರಿಗೂ ಅಭಿಮಾನ ಇದೆ, ಕಾನೂನು ನಮ್ಮ ಪರನೇ ಆಗ್ತದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಮತ್ತು MLC ವೇಣುಗೋಪಾಲ್ ಅವರು ಬೆಳಗ್ಗೆ 101 ತೆಂಗಿನಕಾಯಿ ಹೊಡೆಯುವ ಕಾರ್ಯಕ್ರಮ ಇಟ್ಕೊಂಡಿದ್ದು ಜಯನಗರ ಫೋರ್ಟ್ ಬ್ಲಾಕು ಇದರಲ್ಲಿ ಗಣೇಶನ ದೇವಸ್ಥಾನ. ಸಿದ್ದರಾಮಯ್ಯ ಒಳ್ಳೆಯದಾಗಲಿ ಅಂತ MC ವೇಣುಗೋಪಾಲ್ ಅವರು, ಡಾಕ್ಟರ್ ನಿಷಾದ್ ಅಹಮದ್ದು, ಅಂಬರೀಷು ಕನಕಪುರ, ಹೆಗಡೆ, ಹಾಗೆ ಇದು ಜೋಡಪ್ಪ ಕನಕಪುರ ಎಲ್ಲ ಸೇರಿ ಒಂದು ಅದ್ಭುತವಾದ ಕಾರ್ಯಕ್ರಮ ಬೆಳಗ್ಗೆ ಮಾಡಿದ್ದು ಬಂದಿರೋ ನಾವು. ಅದರಿಂದ ಏನು ತೊಂದರೆ ಆಗೋದಿಲ್ಲ. ತೊಂದರೆ ಆದರೆ ಇಡೀ ಕರ್ನಾಟಕದಲ್ಲಿ ದಂಗೆ ಎದ್ದು ಬಿಡ್ತಾರೆ. ಅದು BJP ಅವ್ರಿಗೆ ಗೊತ್ತು. ಎಷ್ಟು ದಿನ ಹೇಳ್ತಾ ಇದ್ರು ಮೋದಿ ಏನು ಕಾಂಗ್ರೆಸ್ ಮುಕ್ತ BJP ಮಾಡ್ತೀನಿ ಅಂತ. 136 ಸೀಟ್ ಬಂದಾಗ 15 ಕಡೆ ಇದಕ್ಕೆ ಬಂದಿದ್ರು ಅವರು ಏನು ಮೀಟಿಂಗು
ಈಗ ತಲೆ ಹಾಕಿ ಮಲಗಲ್ಲ. ನಮ್ಮ ಅನುದಾನ ಕೊಟ್ಟರೆ ಸಾಕು. 75,000 ಕೋಟಿ GST ಹಣ ಕೊಡೋಕ್ಕೆ ಯೋಗ್ಯತೆ ಇಲ್ದಿದ್ದು ಗೌರ್ಮೆಂಟ್ ಏನಾದ್ರು ಇದ್ದರೆ ಅದು ಕೇಂದ್ರ ಸರ್ಕಾರ ಅಂತ ನೇರ ಅಪಾರ್ಥ. ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ.